ರಾಮಾಯಣದಲ್ಲಿ ಅಯೋಧ್ಯಾಕಾಂಡದ ಸನ್ನಿವೇಶ. ರಾಮ ಕಾಡಿಗೆ ಹೋಗಬೇಕು, ಲಕ್ಷ್ಮಣನು ಕೂಡ ಅಣ್ಣನನ್ನ ಹಿಂಬಾಲಿಸಿ ಹೊರಟಿದ್ದಾನೆ. ತಾಯಿ ಸುಮಿತ್ರೆಗೆ ಒಂದು ಮಾತನ್ನ ಹೇಳಿಬಿಟ್ಟು ಬರ್ತೇನೆ ಅಣ್ಣ ಅಂತ ಹೇಳಿ ಅಲ್ಲಿಂದ ಸುಮಿತ್ರೆಯ ಹತ್ರ ಬಂದು, ಅಮ್ಮ ತಾಯಿ, ನಾನು ರಾಮನ ಜೊತೆಯಲ್ಲಿ ಕಾಡಿಗೆ ಹೊರಟಿದ್ದೇನೆ ಅಂತ ಹೇಳಿದಾಗ ತಾಯಿ ಸುಮಿತ್ರೆ ಹೇಳಿದ್ಲಂತೆ, ಹೌದಪ್ಪ, ಹೋಗಿ ಬಾ, ದೇವರು ಒಳ್ಳೆಯದು ಮಾಡಲಿ ನಿನಗೆ, ನೀನು ಹುಟ್ಟಿರುವುದೇ ರಾಮನಿಗೋಸ್ಕರ. ಆದರೆ ಒಂದು ಮಾತನ್ನ ತಿಳಿದುಕೋ, ರಾಮಂ ದಶರಥಂ ವಿದ್ದಿ ಮಾಂ ವಿದ್ದಿ ಜನಕಾತ್ಮಜ ಅಯೋಧ್ಯಾಂ ಅಟವೀಂ ವಿದ್ದಿ ಗಚ್ಚತಾತ ಯಥಾ ಸುಖಂ ಅಂತ ಹೇಳಿದ್ಲಂತೆ. ಅಂದರೆ ಏನು ಅರ್ಥಪ್ಪ ಅಂದರೆ, ರಾಮಂ ದಶರಥಂ ವಿದ್ದಿ, ರಾಮನನ್ನ ದಶರಥ ಅಂತ ತಿಳ್ಕೊ, ಅಂದರೆ ತಂದೆ ಅಂತ ತಿಳ್ಕೊ. ಮಾಂ ವಿದ್ದಿ ಜನಕಾತ್ಮಜ, ಸೀತೆಯನ್ನ ನಾನು ತಾಯಿ ಸುಮಿತ್ರೆ ಅಂತ ತಿಳ್ಕೊ. ಅಯೋಧ್ಯಾಂ ಅಟವೀಂ ವಿದ್ದಿ, ಕಾಡನ್ನೇ ಅಯೋಧ್ಯೆ ಅಂತ ತಿಳ್ಕೊ. ಸಂತೋಷವಾಗಿ ಹೋಗಿ ಬಾ, ನೀನು ರಾಮನ ಸೇವೆಯಲ್ಲಿಯೇ ನಿರತನಾಗಿರು ಅಂತ ಹೇಳಿ ಕಳಿಸ್ತಾಳಂತೆ ಆ ಮಹಾತಾಯಿ ಸುಮಿತ್ರೆ.